ಇನ್ನು ಶ್ರೀನಗರದಲ್ಲಿ ಮತ್ತೆ ಸೈರನ್ ಅನ್ನು ಮೊಳಗಿಸಲಾಗಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿ ಪಾಕ್ನ ಮತ್ತೊಂದು ಡ್ರೋನ್ ಧ್ವಂಸವಾಗಿದೆ. ಶ್ರೀನಗರದಲ್ಲಿ ಮತ್ತೆ ಸೈರನ್ ಕೇಳಿ ಬರ್ತಾ ಇರುವಂತಹದ್ದು. ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗ್ತಾ ಇದೆ. ಆಗಸದಲ್ಲಿ ಬಂದಂತಹ ಡ್ರೋನ್ ಅನ್ನ ಅಲ್ಲೇ ನೆಲಸಮ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಯಾವಾಗ ಡ್ರೋನ್ ಹಾರಿ ಬರುತ್ತೋ ಆ ಕ್ಷಣಕ್ಕೆ ಭಾರತೀಯ ಸೇನೆ ಸೈರನ್ ಅನ್ನು ಮೊಳಗಿಸುತ್ತೆ, ಸ್ಥಳೀಯರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ. ನೀವೀಗ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪಾಕ್ ಕಡೆಯಿಂದ ಬಂದಂತಹ ಮತ್ತೊಂದು ಡ್ರೋನ್ ಇದು. ಈ ಡ್ರೋನ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮ್, ನಮ್ಮ ಭಾರತದ ರಕ್ಷಣಾ ಕವಚ ಹೊಡೆದು ಉರುಳಿಸಿರುವಂಥದ್ದು. ಸಣ್ಣದೊಂದು ಡ್ರೋನು, ಮಿಸೈಲ್ಸು ಯಾವುದನ್ನು ಕೂಡ ಒಳಪ್ರವೇಶಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದೇನೇ ಪಾಕಿಸ್ತಾನ ಕಕ್ಕಾಬಿಕ್ಕಿ ಆಗುವ ಹಂಗೆ ಮಾಡಿಬಿಟ್ಟಿರುವಂಥದ್ದು. ಏನೇ ಪ್ರಯೋಗ ಮಾಡಿದರೂ ಕೂಡ ಅದು ಗಡಿಗಾಚೆಗೇನೆ ಹೊಡೆದುರುಳಿಸುವಂತಹ ಕೆಲಸವನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದೆ. ಅದು S-400 ಆಗಿರಬಹುದು, ಆಕಾಶ್ ಆಗಿರಬಹುದು, ಬರಾಕ್ 8 ಆಗಿರಬಹುದು. ನಿರಂತರವಾಗಿ ಈ ಕೆಲಸವನ್ನು ಗಡಿಯಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಾಕಿಸ್ತಾನದ ನರಿಬುದ್ಧಿಯನ್ನು ಈಗಾಗಲೇ ರಕ್ಷಣಾ ವಿದೇಶಾಂಗ ಇಲಾಖೆ ನಡೆಸಿದಂತಹ ಪ್ರೆಸ್ ಮೀಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಹೇಗೆ ಸುಳ್ಳನ್ನು ಹೇಳ್ತಾರೆ, ಹೇಗೆ ಅವರು ನರಿಬುದ್ಧಿಯನ್ನು ಪ್ರದರ್ಶನ ಮಾಡ್ತಾರೆ, ಅದೆಲ್ಲವನ್ನು ಕೂಡ ವಿತ್ ಪ್ರೂಫ್ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಆಗಿದೆ. ಈಗ ಶ್ರೀನಗರದ ಏರ್ಪೋರ್ಟ್ನ ಬಳಿ ಪಾಕ್ನ ಮತ್ತೊಂದು ಡ್ರೋನನ್ನು ಭಾರತೀಯ ಸೇನೆ ಧ್ವಂಸ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಎಷ್ಟೇ ಹೇಳಿದರೂ ಪಾಕಿಸ್ತಾನ ಬುದ್ಧಿ ಕಲಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ತನ್ನ ಕಿತಾಪತಿಯನ್ನು, ಮೊಂಡುತನವನ್ನು ಈಗ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಪಾಕ್ನ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಮೂಲಕ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ಬರೀ ಡ್ರೋನ್ಗಳನ್ನು ಹೊಡೆದುರುಳಿಸೋದು ಅಥವಾ ಕ್ಷಿಪಣಿಗಳನ್ನು ಹೊಡೆದುರುಳಿಸೋದು ಅಷ್ಟೇ ಮಾಡ್ತಾ ಇಲ್ಲ. ಪಾಕಿಸ್ತಾನದ 4 ಏರ್ ಬೇಸ್ಗಳನ್ನು ಈಗಾಗಲೇ ಧ್ವಂಸ ಮಾಡಿರುವಂಥದ್ದು. ಮತ್ತೊಂದು ಮೆಸೇಜ್ ಪಾಸ್ ಮಾಡಿದೆ, ಹೀಗೆ ಮಾಡ್ತಾ ಹೋದರೆ ಮುಂದಿನ ಟಾರ್ಗೆಟ್ ಅತ್ಯಂತ ಭೀಕರವಾಗಿರುತ್ತೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಇದರ ನಡುವೆನೇ ಸಾಲು ಸಭೆಗಳು ಕೂಡ ಈಗ ಭಾರತ ಸರ್ಕಾರ ನಡೆಸ್ತಾ ಇರುವಂಥದ್ದು. ಪಾಕಿಸ್ತಾನಕ್ಕೆ ಮತ್ತಷ್ಟು ಬುದ್ಧಿ ಕಲಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರಿಯುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಸದ್ಯಕ್ಕೆ ಈ ಅಮೃತ್ಸರ್ ಆಗಿರಬಹುದು, ಪಂಜಾಬ್ನ ಕಾಶ್ಮೀರದ ಹಲವು ಭಾಗದಲ್ಲಿ ಕ್ಷಿಪಣಿಯ ಕಳೆಬರಹಗಳು ಸಿಗ್ತಾ ಇದೆ. ಹೊಡೆದುರುಳಿಸಿದಂತಹ ಡ್ರೋನ್ನ ಕಳೆಬರಹಗಳು ಸಿಗ್ತಾ ಇದೆ. ಶೆಲ್ ದಾಳಿಯ ಜಾಗದಲ್ಲಿ ಆ ಸಿಕ್ಕಂತಹ ವಸ್ತುಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಮೂಲಕ ಪಾಕಿಸ್ತಾನ ಭಾರತೀಯ ಜನರನ್ನು, ನಾಗರಿಕರನ್ನು ಹೇಗೆ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಭಾರತೀಯ ಸೇನೆ ರಿಲೀಸ್ ಮಾಡಿರುವಂತಹ ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ವಿಡಿಯೋ ಇದೆಯಲ್ಲ, ಇದು ಪಾಕಿಸ್ತಾನದ 4 ಏರ್ ಬೇಸ್ಗಳನ್ನು ಧ್ವಂಸ ಮಾಡಿರುವಂತಹ ವಿಡಿಯೋ. ಸಾಕ್ಷಿ ಸಮೇತ ಜಗತ್ತಿನ ಮುಂದಿಟ್ಟಿರುವಂಥದ್ದು. ಹಿಂಗೆ ಕಿತಾಪತಿ ಮಾಡಿದರೆ, ಹಿಂಗೆ ತಗಾದೆ ತೆಗೆದ್ರೆ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಕೊಡ್ತೀವಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದೆ.